ಭಾಳ ದಿನ ನಡೆಯಲ್ಲ ಈ ದುರಾಂಕಾರ. ಇನ್ನೇನು 2 ವರ್ಷ, ಎಷ್ಟು ದಿನ, ಇನ್ನು 6 ತಿಂಗಳು, ಅಕ್ಟೋಬರ ನವಂಬರ ನಿಮ್ಮದು. ನನಗನ್ಸುತ್ತೆ ಅಧಿಕಾರ ಬಿಡ್ತಾ ಇದ್ದೀರಲ್ಲ ಅಕ್ಟೋಬರ್ ನವಂಬರಲ್ಲಿ, ಅದರ ಫ್ರಸ್ಟ್ರೇಷನ್ ನಿಮಗೆ. ಇದರಿಂದ ಸಿಕ್ಕದವ್ರನ್ನೆಲ್ಲ ಬೈತಾ ಇದ್ದೀರ. ನಿಮ್ಮ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಅವ್ರು ಹೇಳಿದ್ದಾರೆ ದೇಶಭಕ್ತಿ ಬಗ್ಗೆ. ನೀನು ಸಪೋರ್ಟೇ ಮಾಡಲಿಲ್ಲಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ. ನಾನೇನು ಹೇಳಲ್ಲ, ಅವ್ರನ್ನೇ ಕೇಳಿ ಅಂತಂದೆ. ನೀನು ಸರಿಯಾಗಿ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕಾಯ್ತಲ್ಲ ಡಿ ಕೆ ಶಿವಕುಮಾರು. ಯಾಕೆ ಸಪೋರ್ಟ್ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ನಿಮ್ಮ ಹೇಳಿಕೆಗೆ? ಅಂದರೆ ನಿಮ್ಮ ಹೇಳಿಕೆಗೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ವಿರೋಧ ಇದ್ದಾರೆ ಅನ್ನೋದು ಅರ್ಥ ಆಯಿತು. ಬೆಳಗಾವಿಯಲ್ಲಾದ ಅಂಥ ಘಟನೆ, ಇಡೀ ಪೊಲೀಸ್ ಇಲಾಖೆ, ಇಡೀ ಕಾಕಿ ತೊಟ್ಟಿರೋ ಅಂಥ ಪೊಲೀಸ್ ಇಲಾಖೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ. ಸಹಿಸಲಾಗದ ಅಪಮಾನವನ್ನು ಎಂಟೈರ್ ಪೊಲೀಸ್ ಇಲಾಖೆಗೆ, ಅವ್ರ ಕುಟುಂಬದವ್ರಿಗೆ, ಅವ್ರ ಮಕ್ಕಳಿಗೆ. ಮುಖ್ಯಮಂತ್ರಿಗಳ ವರ್ತನೆಯನ್ನು ಖಂಡಿಸಿ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅವರು, ಅವರ ಪಕ್ಷದ ಅಧ್ಯಕ್ಷರು ಸ್ವತಃ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಅವರು ಸಮರ್ಥಿಸ್ಕೊಳ್ಳಿಲ್ಲ, ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅಂದರು. ಅಂದರೆ ಅದಕ್ಕೆ ಅವರು ಕೂಡ ಒಪ್ಪಿಗೆ ಇಲ್ಲ ಅನ್ನೋದು, ಅದಕ್ಕೆ ಅವರ ವಿರೋಧವೂ ಕೂಡ ಇದೆ ಅನ್ನೋದು ಇದನ್ನು ತೋರಿಸ್ತಾ ಇದೆ. ಇಡೀ ಬೆಳಗಾವಿ ಭಾಗದ ಮತ್ತು ಏನು ಕಾಂಗ್ರೆಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರಿಗೆ ಮಾಡಿದಂತಹ ಅಪಮಾನ ಇದು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ.